ಹಾಯ್ ಡಿಯರ್ಸ್, ವೆಲ್ಕಮ್ ಟು ಅಮ್ಮನ ಅಡುಗೆ. ಇವತ್ತಿನ ರೆಸಿಪಿ ಒಂದು ಡಿಫ್ರೆಂಟ್ ಆಗಿರುವಂಥ ಚಟ್ನಿ ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಪ್ರತಿದಿನ ತಿಂಡಿ ಅಥವಾ ಊಟದ ಟೈಮಲ್ಲಿ ಚಪಾತಿ, ದೋಸೆ, ಪೂರಿ ಇಂಥದಕ್ಕೆಲ್ಲ ನೀವು ಈ ಚಟ್ನಿನ ಸರ್ವ್ ಮಾಡ್ಬೋದು. ಅಷ್ಟೇ ಅಲ್ಲ, ಬಿಸಿ ಅನ್ನಕ್ಕೆ ತುಪ್ಪದ ಜೊತೆಗೆ ಈ ಚಟ್ನಿ ಕಲ್ಸ್ಕೊಂಡು ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ಸೊ ಈ ಚಟ್ನಿ ರೆಸಿಪಿ ಇವತ್ತು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲದಾಗಿ ಒಂದು ಸಣ್ಣ ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಬಾಣಲಿನಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ಕೂಡಲೇ ಒಂದು ಈರುಳ್ಳಿ ಕಟ್ ಮಾಡಿ ಹಾಕೋಣ. ಇದ್ರ ಜೊತೆಗೆ 2 ಟೊಮೆಟೊ ಈ ರೀತಿ ಮಧ್ಯದಲ್ಲಿ ಸೀಳ್ಬಿಟ್ಟು ಹಾಕಿದ್ದೀನಿ. ಅದು ಸ್ವಲ್ಪ ಉಲ್ಟಾ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಇದನ್ನು ಉರಿ ಕಡಿಮೆ ಇಟ್ಕೊಂಡೆ ಇದನ್ನೆಲ್ಲ ಬೇಯಿಸ್ಕೋಬೇಕು. ಖಾರಕ್ಕೆ ಸ್ವಲ್ಪ 3 ಮೆಣಸಿನ್ಕಾಯಿ, ಕರಿಬೇವು, ಹಾಗೆ 4-5 ಎಸಳಷ್ಟು ಬೆಳ್ಳುಳ್ಳಿ, 1 ಮುಷ್ಟಿಯಷ್ಟು ಕಡಲೆ ಬೀಜ ಹಾಕಿದ್ದೀನಿ. ಹಾಗೆ ಈ ಚಟ್ನಿಗೆ ಬೇಕಾಗುವಷ್ಟು ರುಚಿಗೆ ಉಪ್ಪು ಕೂಡ ಇದೇ ಟೈಮಲ್ಲಿ ಹಾಕಿ ಅದನ್ನು ಮುಚ್ಚಿಟ್ಬೇಡ. ಹಬೆನಲ್ಲೇ ಇದು ಚೆನ್ನಾಗಿ ಬೇಯುತ್ತೆ. ಒಂದು ಸೈಡ್ ಈ ರೀತಿ ಬೆಂದಾಗಿದೆ, ಮತ್ತು ಇನ್ನೊಂದು ಸೈಡ್ ಕೂಡ ಹೀಗೆ ತಿರುಗಿಸಿ ಬೇಯಿಸ್ಕೊಳ್ಳೋಣ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಇದೆಲ್ಲ ಕೂಡ ಸಣ್ಣ ಊರಿನಲ್ಲೇ ಹೀಗೆ ಬೇಯಿಸ್ಕೋಬೇಕು. ಮತ್ತು ಇದನ್ನೆಲ್ಲ ತಿರುಗಿಸ್ಬಿಟ್ಟು ಮತ್ತೆ ಇನ್ನೊಂದೆರಡು ನಿಮಿಷ ಮುಚ್ಚಿಟ್ಟಿದ್ದೀನಿ. ಹಬೆನಲ್ಲಿ ಈ ರೀತಿ ಬೇಯಿಸೋದ್ರಿಂದ ಬೇಗನೂ ಮೆತ್ತಗಾಗುತ್ತೆ. ಹಾಗೆ ಈ ರೀತಿ ಹುರಿದುಬಿಟ್ಟು ನಂತರ ನಾವು ಚಟ್ನಿ ಮಾಡಿದ್ರೆ ತುಂಬ ಹೊತ್ತು ಇಟ್ಕೊಂಡು ತಿನ್ಬೋದು, ಬೇಗ ಹಾಳಾಗಲ್ಲ, ರುಚಿನೂ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಬೆಂದಿದ್ದಾಗಿದೆ. ಒಂದ್ಸತಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸಿ ಚಟ್ನಿ ಗ್ರೈಂಡ್ ಮಾಡ್ಕೊಳ್ಳೋಣ. ರುಬ್ಕೊಳ್ಳುವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇದರಲ್ಲಿ ಕಡಲೆ ಬೀಜ ಹಾಕಿರೋದ್ರಿಂದ ಚಟ್ನಿ ಗಟ್ಟಿನೂ ಇರುತ್ತೆ. ಸೊ ಈ ಚಟ್ನಿ ನೀವು ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು ಹಾಕಿ ಮೇಲಿಂದ ಹಾಕ್ಕೊಂಡ್ರೆ ಒಗ್ಗರಣೆ ಹಾಕಿರೋಂಥ ಚಟ್ನಿದು ಟೇಸ್ಟ್ ಮತ್ತು ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಆದ ನಂತರ ಇದಕ್ಕೆ ನಾನು ಮಾಡ್ತಿರೋದು ಇವತ್ತು ದೋಸೆ ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ಇದರ ಬ್ಯಾಟರ್ ನಮಗೆ ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಈ ಹದದಲ್ಲಿದ್ದರೆ ನಾವು ಕ್ರಿಸ್ಪಿ ದೋಸೆ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಹಾಗೆ ಕಾವಲಿ ಕಾಯಿಸುವಾಗ ಕೂಡ ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡೆ ಕಾವಲಿ ಬಿಸಿ ಮಾಡ್ಕೋಬೇಕು. ತುಂಬ ಜಾಸ್ತಿ ಬಿಸಿ ಮಾಡಿಬಿಟ್ರೆ ನಮಗೆ ಆ ಕ್ರಿಸ್ಪಿನೆಸ್ ಬರಲ್ಲ. ಹಾಗೆ ಯಾವಾಗಲೂ ಅಷ್ಟೇ, ನಮಗೆ ಕ್ರಿಸ್ಪಿ ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಜಾಸ್ತಿ ಹಾಕ್ಕೊಂಡಾಗಲೇ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಉರಿ ಈ ಟೈಮಲ್ಲಿ ಕೂಡ ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು. ಅದು ಸ್ವಲ್ಪ ಕೆಂಪಗಾಗ್ತಿದೆ ಅಂತ ಗೊತ್ತಾದ ನಂತರ ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು 10 ಸೆಕೆಂಡ್ ಮಾತ್ರ ಇನ್ನೊಂದು ಕಡೆಗೂ ತಿರುಗಿಸಿ ಬೇಯಿಸ್ಕೊಳ್ಳಿ. ಸೊ ಈ ಥರ ಬೇಯಿಸೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ. ಉರಿ ಯಾವಾಗಲೂ ಕಡಿಮೆ ಇಟ್ಕೊಂಡು ಮಾಡ್ಕೊಂಡಾಗ ಮಾತ್ರನೇ ಈ ರೀತಿ ಕ್ರಿಸ್ಪಿಯಾಗಿ ಬರುತ್ತೆ. ಜಾಸ್ತಿ ಫ್ಲೇಮ್ ಜೋರಾಗಿ ಇಟ್ಕೊಂಡು ಮಾಡೋಕ್ಕೋದ್ರೆ ನಿಮ್ಗೆ ಅಷ್ಟು ಕ್ರಿಸ್ಪಿನೆಸ್ ಬರಲ್ಲ. ತುಂಬ ಸಣ್ಣ ಉರಿ ಮಾಡಿಟ್ಕೊಂಡು ಈ ಟೈಮಲ್ಲಿ ಇನ್ನೂ ಒಂದು ಸ್ವಲ್ಪ ಬಿಟ್ಬಿಟ್ರೆ ಇನ್ನೂ ಜಾಸ್ತಿ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಈ ರೀತಿ ನೀವು ಮಾಡ್ಕೋಬೋದು. ನೋಡಿ, ರುಚಿಯಾಗಿರುವಂಥ ದೋಸೆ ಕೂಡ ರೆಡಿ ಆಯಿತು. ದೋಸೆಗೆ ಇವತ್ತಿನ ಈ ಚಟ್ನಿ ಬೆಸ್ಟ್ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ. ಚಟ್ನಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೂಡ ನೀವು ದೋಸೆ ಜೊತೆಗೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಡ್ಲಿ, ದೋಸೆ, ಪೂರಿ, ಚಪಾತಿ, ರೊಟ್ಟಿ, ಅನ್ನ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಆಗಿರುವಂಥ ಈ ಚಟ್ನಿ ರೆಸಿಪಿ ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ.